ರೇಣುಕಾಸ್ವಾಮಿ ಪ್ರಕರಣದ ಸಾಕ್ಷಿಯೊಂದಕ್ಕೆ ಬೆದರಿಕೆ ಹಾಕಿದ್ದಂತ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದಲ್ಲಿ ಪುನೀತ್ ಬಂಧನ ಆಗ್ತಾ ಇದ್ದಾಗೆ ಗೌರವ್ ಶೆಟ್ಟಿ ಅನ್ನೋ ವ್ಯಕ್ತಿ ತಲೆಮರೆಸಿಕೊಂಡಿದ್ದ. ಆದ್ರೀಗ ನಾಪತ್ತೆ ಆಗಿದ್ದಂತ ಆ ಗೌರವ್ ಶೆಟ್ಟಿ ಮಂಗಳೂರಿನಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆ ಪ್ರತ್ಯಕ್ಷ ಆಗಿದ್ದಾನೆ. ಬೆದರಿಕೆ ಪ್ರಕರಣದಲ್ಲಿ ತನಿಖೆ ಚುರುಕಾಗಿದ್ದು ಗೌರವ್ ಶೆಟ್ಟಿ ಪಾತ್ರ ಏನಾದ್ರು ಸಾಬೀತಾದ್ರೆ ವಿಜಯಲಕ್ಷ್ಮಿಗೂ ಕಂಟಕ ಶುರುವಾಗುತ್ತೆ. ರೇಣುಕಾಸ್ವಾಮಿ ಕೇಸ್ನ ಸಾಕ್ಷಿಗೆ ಬೆದರಿಕೆ ಪ್ರಕರಣಕ್ಕೆ ಟ್ವಿಸ್ಟ್. ಪರಾರಿಯಾಗಿದ್ದ ಗೌರವ್ ಶೆಟ್ಟಿ ವಿಜಯಲಕ್ಷ್ಮಿ ಜೊತೆಗೆ ಪ್ರತ್ಯಕ್ಷ. ರೇಣುಕಾಸ್ವಾಮಿ ಕೇಸ್ನ ಸಾಕ್ಷಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬೆದರಿಕೆ ಕೇಸ್ ಬೆನ್ನಲ್ಲೇ ಎಸ್ಕೇಪ್ ಆಗಿದ್ದ ಗೌರವ್ ಶೆಟ್ಟಿ ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಪ್ರತ್ಯಕ್ಷವಾಗಿದ್ದಾನೆ. ನಿನ್ನೆಯಷ್ಟೇ ಮಂಗಳೂರಿಗೆ ಭೇಟಿ ನೀಡಿದ್ದ ವಿಜಯಲಕ್ಷ್ಮಿ ಮಂದಾರ ಧರ್ಮಚಾವಡಿಗೆ ತೆರಳಿದ್ರು. ಈ ವೇಳೆ ಗೌರವ್ ಶೆಟ್ಟಿ ಮಂಗಳೂರು ಏರ್ಪೋರ್ಟ್ನಲ್ಲಿ ವಿಜಯಲಕ್ಷ್ಮಿಯನ್ನ ಬರಮಾಡಿಕೊಂಡ ವಿಡಿಯೋ ವೈರಲ್ ಆಗಿದೆ. ಯಾರು ಈ ಗೌರವ್ ಶೆಟ್ಟಿ ಅನ್ನೋದನ್ನ ನೋಡೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಗೌರವ್ ಶೆಟ್ಟಿ ಮತ್ತು ಗ್ಯಾಂಗ್ ಬೆದರಿಕೆ ಹಾಕಿದ್ರು. ಗೌರವ್ ಶೆಟ್ಟಿ ಕಿರಣ್ ರೆಡ್ಡಿ ಜೊತೆ ಆರೋಪಿ ಪುನೀತ್ ಸಂಪರ್ಕ ದೃಢವಾಗಿದೆ. ಈ ಸಂಬಂಧ ಎಫ್ಎಸ್ಎಲ್ನಿಂದ ಕಾಮಾಕ್ಷಿಪಾಳ್ಯ ಪೊಲೀಸರು ವರದಿ ಪಡೆದಿದ್ದಾರೆ. ಕೇಸ್ ದಾಖಲಾದ ದಿನದಿಂದ ನಾಪತ್ತೆಯಾಗಿದ್ದ ಗೌರವ್ ಶೆಟ್ಟಿ, ಕಿರಣ್ ಇಬ್ಬರೂ ನಾಪತ್ತೆಯಾಗಿದ್ದಾರೆ. ನೋಟಿಸ್ ಕೂಡ ಪಡೆದುಕೊಳ್ಳದೆ ಇಬ್ಬರೂ ಪರಾರಿಯಾಗಿದ್ದಾರೆ. ಗೌರವ್ ಮತ್ತು ಕಿರಣ್ ರೆಡ್ಡಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಯಾವಾಗ ಪುನೀತ್ ಅರೆಸ್ಟ್ ಆದ್ನೋ ಗೌರವ್ ಮತ್ತು ಕಿರಣ್ ಎಸ್ಕೇಪ್ ಆಗಿದ್ದಾರೆ. ಈ ಹಿಂದೆ ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಸಂಬಂಧ ಪೊಲೀಸರು ಪುನೀತ್, ವೇಣು, ಸುಹಾಸ್ನನ್ನ ಬಂಧಿಸಿದ್ದು ಇಬ್ಬರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಗೌರವ್ ಶೆಟ್ಟಿಗೆ ಇದ್ದಂತೆ ಪ್ರಭಾವಿ ಮಹಿಳೆಯ ಲಿಂಕ್. ಗೌರವ್ಗೂ ಮುನ್ನ ಪುನೀತ್ಗೆ ಪ್ರಭಾವಿ ಮಹಿಳೆ ವಾರ್ನಿಂಗ್. ಗೌರವ್ ಶೆಟ್ಟಿ ಜೊತೆ ಓರ್ವ ಪ್ರಭಾವಿ ಮಹಿಳೆ ಸಂಪರ್ಕದಲ್ಲಿದ್ದಾರಂತೆ. ಸಾಕ್ಷಿಗೆ ಬೆದರಿಕೆ ಹಾಕುವ ಮುನ್ನ ಖುದ್ದು ಪುನೀತ್ಗೆ ಪ್ರಭಾವಿ ಮಹಿಳೆ ಕರೆ ಮಾಡಿ ಗೌರವ್ ಶೆಟ್ಟಿ ಏನ್ ಹೇಳ್ತಾನೋ ಅದನ್ನ ಮಾಡು ಅಂತ ವಾರ್ನಿಂಗ್ ಕೊಟ್ಟಿದ್ದ ಬಗ್ಗೆ ಎಫ್ಎಸ್ಎಲ್ ವರದಿ ಮೂಲಕ ಬಹಿರಂಗವಾಗಿದೆ. ಈ ಪ್ರಕರಣದಲ್ಲಿ ಒಂದ್ ವೇಳೆ ಗೌರವ್ ಶೆಟ್ಟಿ ಬಂಧನವಾದ್ರೆ ಈ ಕೇಸ್ ಹೊಸ ತಿರುವು ಪಡೆದ್ರೂ ಅಚ್ಚರಿಯಿಲ್ಲ. ಹೀಗಾಗಿಯೇ ಗೌರವ್ ಶೆಟ್ಟಿ ಮತ್ತು ಕಿರಣ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದಾರೆ. ಸದ್ಯ ಬೆದರಿಕೆ ಪ್ರಕರಣದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿಯ ಸಂಪೂರ್ಣ ದಾಖಲೆ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಒಂದ್ ವೇಳೆ ಗೌರವ್ ಶೆಟ್ಟಿ ಪಾತ್ರ ಸಾಬೀತಾದ್ರೆ ವಿಜಯಲಕ್ಷ್ಮಿಗೂ ಕಂಟಕ ಶುರುವಾಗಲಿದೆ. ದರ್ಶನ್ ಪತ್ನಿಗೂ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವ ಸಾಧ್ಯತೆ ಇದೆ. ವಿಕಾಸ್, ಟಿವಿ9 ಬೆಂಗಳೂರು.